ಬಂದ ಒಬ್ಬ ಸಾಮಾನ್ಯ ಯುವಕ ಇಡೀ ದೇಶದ ಸಂವಿಧಾನವನ್ನು ರಚಿಸಿದ ಒಬ್ಬ ಅಸಾಮಾನ್ಯ ನಾಯಕನಾದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕತೆ ಇದು. ಯಾಕೆ ಹೀಗೆ ಕೂತಿದ್ಯಾ ಭೀಮಾ? ಶಾಲೆಗೆ ಹೋಗಕ್ಕೆ ನನಗೂ ಇಷ್ಟ, ಆದ್ರೆ ನನ್ನ ಶಾಲೆ ಒಳಗ್ ಬಿಡಲ್ಲ. ನೋಡು ಭೀಮಾ, ಹೋರಾಟ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಜನ ಹೇಳಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶನ ಮುಟ್ಟಬೇಕು. ನಾನು ಸಾಧಿಸ್ತೀನಿ, ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಅಸಹಾಯಕರ ಗೆಲುವಿದೆ, ನೊಂದವರ ಸಂತೋಷ ಇದೆ, ಇವರೆಲ್ಲರ ಮುಂದಿನ ಭವಿಷ್ಯ ಇದೆ.